ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಬಂದಿದ್ದೀನಿ ಒಂದು ಸ್ಪೆಷಲ್ ಫಸ್ಟ್ ಟೈಮ್ ಟ್ರೈ ಮಾಡಿರುವಂತಹ ರೆಸಿಪಿ ಜೊತೆಗೆ. ಈ ರೆಸಿಪಿನ ತಿಂತಾಯಿದ್ರೆ ನನ್ನ ಮಕ್ಕಳು ಸೂಪರ್ 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 ಅಂತ ತಲೆ ಆಡಿಸ್ತಾನೇ ಇದ್ದರು. ನೀವೊಮ್ಮೆ ಟ್ರೈ ಮಾಡಿ ಯಾವ ರೀತಿ ಅಂತಂದು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಯಾವ ರೀತಿ ಮಾಡ್ತೀರಾ ಅಂತಂದೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ ಸೂಪರ್ ಸೂಪರ್ ಅಂತ ಯಾವ ರೀತಿ ಹೇಳ್ತಿದ್ದಾರೆ ಅಂತ. ಬನ್ನಿ ರೆಸಿಪಿ ಯಾವುದು ಅಂತ ನೋಡೋಣ. ರೆಸಿಪಿ ದಾಲ್ ಪಾಲಕ್ ಪನ್ನೀರ್. ದಾಲ್ ಜೊತೆ ಪಾಲಕ್ ಪನ್ನೀರ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಒಂದು ಕುಕ್ಕರ್ಗೆ 1 ಕಪ್ ತೊಗರಿಬೇಳೆ, 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ಟ್ರೈ ಮಾಡಿ ಈ ರೀತಿ. 1.5 ಚಂಬು ನೀರು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಎಣ್ಣೆ, 1 ಚಿಟಿಕೆ ಅರಶಿನ ಹಾಕ್ಕೊಂಡಿದ್ದೀನಿ. ಇದನ್ನು 2 ವಿಷಲ್ ತೊಗೊಳ್ತೀನಿ ನಾನು ಕುಕ್ಕರಿಂದು. ಪಾಲಕ್ ಸೊಪ್ಪನ್ನು ಕಟ್ಟನ್ನು ಬಿಡಿಸಿ ಚೆನ್ನಾಗಿ ಸೋಸ್ಕೊಂಡು ತೊಳೆದು ನೀರು ಹಾಕಿ ಬೇಯೋದಕ್ಕೆ ಇಡ್ತೀನಿ. ಅದು ಮೆತ್ತಗೆ ಬೇಯಿಸ್ತೀನಿ. 1-2 ಕುದಿ ಮೆತ್ತಗಾದರೆ ಸಾಕು. ಅದರಲ್ಲಿರೋ ನಾರಿನ ಅಂಶ ಎಲ್ಲ ಮಿಕ್ಸಿ ಮಾಡಿದ್ರೆ ಬರಬಾರ್ದು, ಅಷ್ಟು ಬೆಂದರೆ ಸಾಕು. ನೋಡಿ ಮತ್ತೊಂದು ವಿಷಲ್ ತೊಗೊಳ್ತೀನಿ. ಈ ರೆಸಿಪಿಗೆ 2 ಮಧ್ಯಮ ಗಾತ್ರದ ಈರುಳ್ಳಿ, 1 ಟೊಮೊಟೊ ಹಣ್ಣು, 3 ಬೆಳ್ಳುಳ್ಳಿ ಗೆಡ್ಡೆ, 1 ಇಂಚಷ್ಟು ಉದ್ದದ ಶುಂಠಿ, 1 ಅರ್ಧ ಕಟ್ಟು ಕೊತ್ತಂಬರಿ, 200 ಗ್ರಾಮ್ ಪನ್ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿಯಲ್ಲಿ ಅರ್ಧದಷ್ಟು ಭಾಗವನ್ನು ಪೇಸ್ಟ್ ಹಾಕಿ ಇನ್ನರ್ಧನ ಸಣ್ಣಗೆ ಹೆಚ್ಚಿ ತಡ್ಕಾಗೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಪಾಲಕ್ ಸೊಪ್ಪು ತುಂಬ ಚೆನ್ನಾಗಿ ಬೆಂದಿದೆ. ಅದು ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನಾವು ಪ್ಯೂರಿ ಮಾಡಿಟ್ಕೋಬೇಕು. ಅದಾದ ನಂತರ ಟೊಮೆಟೊ ಹಣ್ಣನ್ನು ಅಷ್ಟೇ ನಾವು ಹೆಚ್ಚೋದಿಲ್ಲ, ಪ್ಯೂರಿ ಮಾಡಿಟ್ಕೊಳ್ಳಿ. ನಾನು ಹೇಳಿದಾಗ ಹಾಕುವಂತ್ರಿ. ನೋಡಿ ಬೇಳೆ ತುಂಬ ಮೆತ್ತಗೆ ಬಂದಿದೆ. ಒಂದು ಸ್ವಲ್ಪ ಬೇಳೆ ಹಾಗೆ ಇತ್ತಲ್ಲ, ಆ ಟೆಕ್ಸ್ಚರ್ ಇದ್ದರೆ ಸರಿ ಹೋಗಲ್ಲ ಅನ್ನಿಸ್ತು. ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದೀನಿ. ನೀವು ಬೇಡ ಅಂತ ಅನ್ನಿಸ್ತು ಅಂದರೆ ನೀವು ಹಾಗೆ ಬಿಡ್ಬೋದು. ನೋಡಿ ಕಬ್ಬಿಣದ ಬಾಳೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಕಬ್ಬಿಣದ ಬಾಳೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ತಡ್ಕಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕರಿಬೇವನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ತಡ್ಕಕ್ಕೆ ಒಣ ಮೆಣಸಿನ್ಕಾಯಿ ಇದಿಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊವನ್ನು ಪ್ಯೂರಿ ಮಾಡಿ ಹಾಕ್ತೀನಿ. ಈಗ ಒಗ್ಗರಣೆಗೆ ಕರಿಬೇವನ್ನು ಹಾಕಿದ್ದೀನಿ. ಕರಿಬೇವು ಹಾಕಿ ಆದ ನಂತರ ಈರುಳ್ಳಿಯನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಬೆಂದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಆ ಸ್ಮೆಲ್ ಇರಬಾರ್ದು. ಆ ರೀತಿ ಫ್ರೈ ಆಗೋ ಹಾಗೆ ಮಿಕ್ಸ್ ಕೊಡಿ. ಈ ರೆಸಿಪಿ ನಮ್ಮನೇಲಿ ತುಂಬ ಅಂದರೆ ತುಂಬ ಎಲ್ಲರಿಗೂ ಇಷ್ಟ ಆಯಿತು. ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಅನ್ನಿಸ್ತು, ಟೇಸ್ಟ್ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಯಿತಾ ಇಲ್ವಾ, ನಿಮಗೆ ಬೇರೆ ಯಾವುದಾದ್ರು ರೀತಿ ಮಾಡಬೇಕು ಅನಿಸಿದ್ರೆ ಆ ಮೆಥಡನ್ನು ಸಹ ಕಮೆಂಟಲ್ಲಿ ತಿಳಿಸಿ. ಅಥವಾ ಬೇರೆ ಯಾವುದಾದ್ರು ರೆಸಿಪಿ ಬೇಕು ಅಂದರೂ ಸಹ ಹಾಕ್ಬೋದು. ನಾನು ಟೊಮೆಟೊ ಪ್ಯೂರಿ ಹಾಕಿರೋ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ, ಡೈರೆಕ್ಟಾಗಿ ಮಿಕ್ಸ್ ಮಾಡಿರೋ ವಿಡಿಯೋ ಬಂದಿದೆ ನೋಡಿ. 1 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಅರಿಶಿನ ಇಷ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಒಣ ಆಗ್ತಿದೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಕೊಡ್ತಾಯಿದ್ದೀನಿ. ನೀರು ಹಾಕಿ ಮಿಕ್ಸ್ ಕೊಟ್ಟು 1-2 ಕುದಿ ಕುದಿಸ್ಬೇಕು. ಏಕೆಂದರೆ ಅದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಆಗಲೇ ಏನು ಪಾಲಕ್ಕಿನ ಪ್ಯೂರಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ 1-2 ಕುದಿ ಬಂದ ನಂತರ ಬೇಳೆ ಏನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಬೇಳೆ ಮತ್ತು ಪಾಲಕ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ಹುಳಿ ಅಥವಾ ಹುಣಸೆ ಹುಳಿ ಯಾವುದನ್ನಾದ್ರೂ ಬಳಸ್ಬೋದು. ಆದರೆ ಹುಣಸೆ ಹುಳಿಯನ್ನು ಬಳಸಿ ತುಂಬ ಚೆನ್ನಾಗಿ ರುಚಿಕರವಾಗಿರುತ್ತೆ ದಾಲು. ಅದಾದ ನಂತರ ನೋಡಿ ಇನ್ನೊಂದು ಕಡೆಗೆ ನಾನು ಎಣ್ಣೆ ಹಾಕಿ ಪನ್ನೀರನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಧನಿಯಾ ಪುಡಿ 1 ಚಿಟಿಕೆ ಹಾಕಿದ್ದೀನಿ. ಖಾರ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಶಿನ ಪುಡಿನ 1 ಚಿಟಿಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಡಿಮೆ ಆಯಿತು ಅಂತ. ಈಗ ತಡ್ಕಾಗೆ ಒಂದು ಪ್ಯಾನ್, ಅದು ಕುದಿಯೋಷ್ಟರಲ್ಲಿ ತಡ್ಕ ರೆಡಿ ಮಾಡ್ಕೊಳ್ಳೋಣ. ತಡ್ಕ ಪ್ಯಾನ್ನಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಆದ ನಂತರ ಬೆಳ್ಳುಳ್ಳಿ, ಶುಂಠಿ ಇವಿಷ್ಟನ್ನು ಹಾಕಿ ತಡ್ಕ ರೆಡಿ ಮಾಡ್ಕೊಂಡಿದ್ದೀನಿ.
ಇದು ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿದ ಮೇಲೆ ತಡ್ಕ ಹಾಕಿ ಒಂದಿಷ್ಟು ಕೊತ್ತಂಬರಿ ಹೆಚ್ಚು ಹಾಕಿದ್ದೀನಿ. ಲಾಸ್ಟಲ್ಲಿ ಪನ್ನೀರನ್ನು ಹಾಕಿದ್ದೀನಿ. ಈಗ ರುಚಿ ಮಾಡುವಂತಹ ಸಮಯ. ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದ್ಸಲ ಮಾಡಿ ಮಮ್ಮಿ ಅಂತ ಕೇಳ್ತಾಯಿದ್ರು. ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಕಾಲ್ ಜೊತೆ ಗೊತ್ತಾಯ್ತಾ ಪನ್ನೀರು? ಪನ್ನೀರಿನ ಜೊತೆಗೂ ಸೂಪರ್ ಆಗೈತಾ? ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.